ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ತುಂಬಾ ಕಾಡ್ತಾ ಇರುವಂಥದ್ದಿದ್ರೆ ಇದೊಂದಿದ್ರೆ ಸಾಕು ಸ್ನೇಹಿತರೆ, ನಿಮ್ಮ ಬಿಳಿ ಕೂದಲು ನ್ಯಾಚುರಲ್ ಆಗಿ ಕಪ್ಪು ಮಾಡ್ಕೋಬೋದು. ಹಾಗಿದ್ರೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ಇವತ್ತು ಬಿಳಿ ಕೂದಲ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕೊಡ್ತೀನಂತ ನೋಡಿ. ನೋಡಿ, ಒಂದು ಕಬ್ಬಿಣದ ಕಡಾಯಿ ಇಟ್ಕೊಂಡಿರೋಂಥದ್ದು. ಕಬ್ಬಿಣದ ಕಡಾಯಿ ನಾನು ಇವಾಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಒಂದು ಬಟ್ಲಷ್ಟು ಕಲೋಂಜಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಅಂತಾರೆ. ಇದು ಏನಪ್ಪ ಅಂದರೆ ನಮ್ಮ ಬಿಳಿ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪು ಕಲರ್ ಮಾಡುತ್ತೆ ಸ್ನೇಹಿತರೆ. ಹಾಗೆ ಬುಡದಿಂದ ನಾವು ಡೈಲಿ ಯೂಸ್ ಮಾಡ್ತಾ, ವಾರದಲ್ಲಿ ಒಂದು ಸರ್ತಿ 2 ಸರ್ತಿ ಕೂಡ ಇದನ್ನು ಯೂಸ್ ಮಾಡ್ತಾ ಹೋದರೆ ನಮ್ಮಲ್ಲಿ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಬರೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಇದನ್ನು ನೀವು ಖಂಡಿತವಾಗಿ ಯೂಸ್ ಮಾಡ್ಬೋದು. ಯಾವುದೆಲ್ಲ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರ ಬದಲಾಗಿ ನ್ಯಾಚುರಲ್ ಇರುವಂಥದ್ದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಹೋದರೆ ನಮ್ಮ ಬಿಳಿ ಕೂದಲು ಜಾಸ್ತಿ ದಿನಗಳ ಕಾಲ ಏನಾಗುತ್ತೆ ಅಂದರೆ ಹಾಗೆ ಬಿಳಿ ಕೂದಲು ಕಪ್ಪಾಗೆ ಉಳಿಯುತ್ತೆ. ಇವಾಗ ನೋಡಿ, ಚೆನ್ನಾಗಿ ಕಬ್ಬಿಣದ ಕಡೆಯಲ್ಲಿ ಹಾಕಿ ಹುರಿತಾನೆ ಇರಬೇಕು. ನಾವು ಎಷ್ಟು ತನಕ ಹುರಿತೀವಿ ಸ್ವಲ್ಪ ಕಲರ್ ಜಾಸ್ತಿ ಗಾಢವಾಗಿ ಬರುತ್ತೆ ಸ್ನೇಹಿತರೆ. ನಾವು ಹಾಗೆಯೇ ಕೂಡ ಇದನ್ನು ರೆಡಿ ಮಾಡ್ಕೋಬೋದು. ಆದರೂ ಕೂಡ ನಾವು ಈ ಥರವಾಗಿ ರೆಡಿ ಮಾಡಿದ್ರೆ ನಮಗೆ ಕಲರ್ ಹೇರಿಗೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇದನ್ನು ನೀವು ಪ್ರೊಸೆಸಿಂಗ್ ಕರೆಕ್ಟಾಗಿ ನೋಡಿಕೊಂಡು ಹೋಗಿ. ಇವಾಗ ನೋಡಿ, ಚೆನ್ನಾಗಿ ಹುರಿತಾ ಇರುವಾಗ ಕಲರ್ ಯಾವ ರೀತಿ ಬರುತ್ತಂತ ನೋಡಿ. ಈ ಥರ ಹೊಗೆ ಬರುತ್ತೆ ಮತ್ತು ತುಂಬಾ ಕಪ್ಪಗಾಗುತ್ತೆ ಕಲೋಂಜಿ. ಇಷ್ಟು ಕಪ್ಪು ಆಗಿರೋದಂತ ಗೊತ್ತಾದಮೇಲೆ ನಾವು ಇವಾಗ ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಒಂದು 2-3 ನಿಮಿಷ ಇದು ತಣ್ಣಗಾಗೋದಕ್ಕೆ ಬಿಟ್ಟರೆ ನಡೆಯುತ್ತೆ. ತಣ್ಣಗಾದ್ಮೇಲೆ ಮತ್ತೇನು ಮಾಡಬೇಕಂತ ಹೇಳ್ಕೊಡ್ತೀನಿ ನೋಡಿ. ನೀವು ಕೂಡ ಇದನ್ನು ಪೌಡ್ರ್ ಒಂದು ಸರ್ತಿ ಮಾಡಿಟ್ಕೊಂಡು ಬಿಟ್ಟರೆ ಸಾಕು. ನಿಮಗೆ ಯಾವಾಗ ಬೇಕೋ ಇನ್ಸ್ಟಂಟಾಗಿ ನೀವು ಕೂಡ ಇದನ್ನು ಹೇರ್ ಪ್ಯಾಕ್ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇವಾಗ ನೋಡಿ, ನಾನು ಕಲೋಂಜಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಪೌಡ್ರಾಗಿ ರೆಡಿ ಮಾಡ್ಕೊಂಡು ಬರ್ತೀನಿ. ಈ ಪೌಡ್ರ್ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಲವಾರು ರೀತಿ ನಮಗೆ ವರ್ಕ್ ಮಾಡುತ್ತೆ ತಲೆಗೆ. ನಾನು ಇವಾಗ ತೋರಿಸಿರುವಂಥ ರೀತಿ ನೀವು ಕೂಡ ಟ್ರೈ ಮಾಡಿ. ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ, ಶೈನಿಂಗ್ ಆಗುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಪೌಡ್ರ್ ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಇಷ್ಟೆಲ್ಲ ಪೌಡ್ರ್ ಅವಶ್ಯಕತೆ ಬೇಡ, ನಾನು ಸ್ವಲ್ಪನೇ ತೊಗೊಳ್ತೀನಿ ಮತ್ತು ಬೇಕಾದಷ್ಟು ಸೈಡಿಗೆ ಎತ್ತಿಡ್ತೀನಿ. ಮತ್ತು ನಾನು ಅದೇ ಕಡೆ ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಯಾಕಪ್ಪ ಅಂತ ನೋಡಿ ಹೇಳ್ತೀನಿ. ಇವಾಗ ನೋಡಿ ಸ್ನೇಹಿತರೆ, ನಾವು ಕೂಡ ನಮ್ಮ ಕೂದಲನ್ನು ಕೇರ್ ಮಾಡಬೇಕಾಗತ್ತೆ. ನಾವು ಕೂದಲನ್ನು ಎಷ್ಟು ಕೇರ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಬಿಳಿ ಕೂದಲು ಸಮಸ್ಯೆ ಬರೋಲ್ಲ ಸ್ನೇಹಿತರೆ. ಹಾಗೆ ನಾವು ಕೆಮಿಕಲ್ ಮೆಹಂದಿಗಳು ತಂದ ತಕ್ಷಣ ನಾವು ನೀರಲ್ಲಿ ಮಿಕ್ಸ್ ಮಾಡಿ ಹಚ್ಕೊಂಡು ಬಿಡ್ತೀವಿ. ಅದನ್ನು ಕೆಮಿಕಲ್ ಮೆಹಂದಿ ಅದಕ್ಕೆ ಅಂತಾರೆ ಸ್ನೇಹಿತರೆ. ನಾವು ನ್ಯಾಚುರಲಾಗಿ ನಮ್ಮ ಕೂದಲಿಗೆ ಕಲರ್ ಬರಬೇಕಂದ್ರೆ ಇಷ್ಟೆಲ್ಲ ಕೂಡ ಕೆಲಸ ಮಾಡ್ಕೋಬೇಕಾಗತ್ತೆ ನೋಡಿ. ಇವಾಗ ಕಬ್ಬಿಣದ ಕಡೆಯಲ್ಲಿ ಮಾಡ್ಕೋಬೇಕು. ಖಂಡಿತವಾಗಿ ಕಲರ್ ತುಂಬಾ ಗಾಢವಾಗಿ ಬರುತ್ತೆ. ಇವಾಗ ನೋಡಿ, ಕಬ್ಬಿಣ ಕಡೆಗೆ ಒಂದು ಬಟ್ಲಷ್ಟು ನೀರು ಹಾಕಿದ್ದೀನಿ. ಅದಕ್ಕೆ ಟೀ ಪುಡಿ ಹಾಕ್ತಾ ಇರೋವಂಥದ್ದು. ಟೀ ಪುಡಿ ನಮ್ಮ ಕೂದಲನ್ನು ಶೈನಿ ಮಾಡುತ್ತೆ. ಹಾಗೆ ಇದು ಕೂಡ ನಮ್ಮ ಕೂದಲಿಗೆ ಬಿಳಿ ಕೂದಲು ಕಪ್ಪು ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ, ನಮ್ಮ ಕೂದಲು ತುಂಬಾ ಚೆನ್ನಾಗಿ ಒಳ್ಳೆ ರೀತಿಯಾಗಿ ಗ್ರೋ ಮಾಡುತ್ತೆ. ಹಾಗೆ ಅದಕ್ಕೆ ನಾನು ಒಂದು ಬ್ರೂ ಕಾಫಿ ಹಾಕ್ತಾಯಿದ್ದೀನಿ, ಅರ್ಧದಷ್ಟು. ನೋಡಿ, ಕಟ್ ಮಾಡಿದ ತಕ್ಷಣ ಕಾಫಿ ಪುಡಿಗಳು ಒಂದು ಈ ರೀತಿ ಗಟ್ಟಿಯಾಗಿರುತ್ತೆ. ಅದನ್ನು ಬಿಸಾಕ್ಬಿಡ್ತೀವಿ. ಅದು ಬಿಸಾಕೋಕ್ಕೂ ಕೂಡ ಹೋಗಬೇಡಿ. ಈ ಥರವಾಗಿ ಕೂಡ ನಾವು ಯೂಸ್ಫುಲ್ ಮಾಡ್ಕೋಬೋದು. ಗೃಹಿಣಿ ಎಂದರೆ ನಮ್ಮ ಮನೆಯಲ್ಲಿ ಹೆಸರನ್ನು ಉಳಿತಾಯ ಮಾಡ್ತೀವಲ್ಲ ಸ್ನೇಹಿತರೆ. ಇದರಿಂದನೇ ನಮ್ಮ ಸಂಸಾರ ತುಂಬಾ ಚೆನ್ನಾಗಿ ನಡೆಯುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ, ನಾನು ಇವಾಗ ಅದು ಕಾಫಿ ಪುಡಿ ಕೂಡ ಬಿಸಾಕಿಲ್ಲ, ಅದು ಕೂಡ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನನಗೆ ಯಾವಾಗಾದರೂ ಕೂಡ ಯೂಸ್ ಆಗುತ್ತೆ ಅಂತ ಇಟ್ಕೊಳ್ತೀನಿ. ಇವಾಗ ಕಾಫಿ ಪುಡಿ ಹಾಕೋದ್ರಿಂದ ನಮ್ಮ ಕೂದಲು ಕೂಡ ಎಷ್ಟು ಚೆನ್ನಾಗಿ ಶೈನಿ ಕೊಡುತ್ತೆ ಅಂತ ನೋಡಿ. ಕಾಫಿ ಅಂದಮೇಲೆ ಶೈನ್ ಆಗಿರುತ್ತಲ್ವ ಸ್ನೇಹಿತರೆ, ಅದು ನಮ್ಮ ಕೂದಲು ಕೂಡ ಶೈನಿ ಸಿಲ್ಕಿ ಮಾಡುತ್ತೆ. ಇವಾಗ ನೋಡಿ, ಆಲ್ಮೋಸ್ಟ್ ಒಂದು 2-3 ನಿಮಿಷ ಇದು ಕಬ್ಬಿಣದ ಬಾಣಲೆಯಲ್ಲಿ ಕುದಿಸೋದ್ರಿಂದ ಕಲರ್ ತುಂಬಾ ಗಾಢವಾಗಿ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ. ನೀರಿಗೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಕಪ್ಪು ಕಲರ್ ಯಾವ ರೀತಿ ಬರ್ತಾ ಇರೋವಂಥದ್ದು. ನೀವು ಅದೇ ಇದು ಬೇರೆ ಬೌಲಲ್ಲಿ ಮಾಡಿದ್ರೆ ಇದನ್ನು ಈ ಥರವಾಗಿ ರಿಸಲ್ಟ್ ಬರೋಲ್ಲ ಸ್ನೇಹಿತರೆ. ಇದೇನಾಗುತ್ತೆ ಅಂದರೆ ಕಬ್ಬಿಣದ ಅಂಶ ನಾವು ಇದನ್ನು ರೆಡಿ ಮಾಡುವಾಗ ಇದೆಲ್ಲ ಕೂಡ ಇದರಲ್ಲಿ ಬಿಟ್ಕೊಳ್ತಾ ಬರುತ್ತೆ. ಇದೇ ನಮ್ಮ ಬಿಳಿ ಕೂದಲಿಗಾಗಿ ಕೊಡುವಂಥದ್ದು ಹೇರ್ ಪ್ಯಾಕ್ ನ್ಯಾಚುರಲ್ ಕಲರ್ ನೋಡಿ ಸ್ನೇಹಿತರೆ. ಇದಿಷ್ಟು ರೆಡಿ ಮಾಡಿ ಸೈಡಿಗೆ ಎತ್ತಿಡಿ. ಆಮೇಲೆ ಒಂದು ಸೋದಿಸ್ಕೊಂಡು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ, ನಾನು ಇವಾಗ ಒಂದು ಬಟ್ಲಲ್ಲಿ. ಇವಾಗ ಇದು ಬಟ್ಲಲ್ಲಿ ಸೋದಿಸಿರೋಂಥದ್ದು ಟೀ ನೋಡಿ, ಟೀ ಪುಡಿ ಸೋದಿಸ್ಕೊಂಡು ತೊಗೊಂಡಿರೋಂಥದ್ದು ನೋಡಿ, ಎಷ್ಟು ಕಲರ್ ಬಂದಿರೋಂಥದ್ದಲ್ವಾ. ನಾನು ಹಾಕಿರೋಂಥದ್ದು ಬೌಲಿಗೆ ನೋಡಿ ಒಂದಷ್ಟು ನಮಗೆ ಎಷ್ಟು ಹೇರ್ ಪ್ಯಾಕಿಗೆ ಬೇಕು ನೀವು ಅಷ್ಟಂದ್ರೆ ಇದು ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಟೀ ಪುಡಿ ಹಾಕಿದಾಯಿತು. ಅದರಲ್ಲಿ ಲಿಂಬೆಹಣ್ಣಿನ ರಸ ಹಿಂಡ್ತಾ ಇದ್ದೀನಿ. ಲಿಂಬೆಹಣ್ಣಿನ ರಸ ಯಾಕಪ್ಪ ಅಂದರೆ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ, ಹುಣ್ಣಿನ ಸಮಸ್ಯೆ ಇವೆಲ್ಲ ಕೂಡ ತಲೆಯಲ್ಲಿ ಒಬ್ಬರೊಬ್ಬರಿಗೆ ಇರುತ್ತೆ. ಹಾಗೆ ಜಾಸ್ತಿ ತುರಿಕೆ ಕೂಡ ಇಡ್ತಾ ಇದ್ದರೆ ಇದನ್ನು ಲಿಂಬೆಹಣ್ಣಿನ ರಸ ಹಿಂಡ್ಕೊಳ್ಳಿ. ಆಮೇಲೆ ನೋಡಿ, ಆವಲ ಪೌಡ್ರ್ ಹಾಕ್ತಾಯಿದ್ದೀನಿ. ಆವಲ ಪೌಡ್ರ್ ನಮ್ಮ ಬಿಳಿ ಕೂದಲನ್ನು ಕೂಡ ಕಪ್ಪು ಮಾಡುತ್ತೆ. ಹಾಗೆ ನಮ್ಮ ಕೂದಲು ಚೆನ್ನಾಗಿಡುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಇದರಲ್ಲಿ 1 ಸ್ಪೂನಷ್ಟು ಆವಲ ಪೌಡ್ರ್ ಹಾಕ್ಕೊಳ್ಳಿ. ನೋಡಿ, ಆವಲ ಪೌಡ್ರ್ ಹಾಕಿದ್ದೀನಿ 1 ಸ್ಪೂನಷ್ಟು. ನಾವು ಇವಾಗ
ಹೀನಾ ಮೆಹಂದಿ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲ ಕೂಡ ನ್ಯಾಚುರಲಾಗಿ ನಮಗೆ ಕಲರ್ ಬರಬೇಕಂದ್ರೆ ಇವೆಲ್ಲನೂ ಕೂಡ ಅದರಲ್ಲಿ ಹಾಕಲೇಬೇಕಾಗತ್ತೆ. ನೋಡಿ ಅದು ಕೂಡ 1 ಸ್ಪೂನಷ್ಟು ಹಾಕಿದ್ದೀನಿ. ಇದೇನಪ್ಪ ಇದು ಕಲರ್ ನ್ಯಾಚುರಲಾಗಿ ರೆಡಿ ಮಾಡೋದಕ್ಕೆ ಇದೆಲ್ಲ ಹಾಕಬೇಕಲ್ಲ ಅಂತ ನೀವು ಅಂದ್ಕೊಳ್ತೀರಾ. ಇದೆಲ್ಲ ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಸ್ನೇಹಿತರೆ. ಬೇಕಾದರೆ ನನಗೆ ಕೆಳಗಡೆ ಲಿಂಕ್ ಕೊಡ್ತೀನಿ, ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಸಿಗದೇ ಇರೋರು. ಇವಾಗ ಇದಕ್ಕೆ ನೋಡಿ ಫಸ್ಟಿಗೆ ತೋರಿಸಿರೋಂಥ ಕಲೋಂಜಿ ಪೌಡ್ರ್ ಹಾಕ್ತಾಯಿದ್ದೀನಿ ವೀಕ್ಷಕರೇ. ಕಲೋಂಜಿ ಪೌಡ್ರ್ 1 ರಿಂದ 2 ಸ್ಪೂನಷ್ಟು ಹಾಕ್ಕೊಳ್ಳಿ. 2 ರಿಂದ 3 ಸ್ಪೂನಷ್ಟು ಹಾಕಿದ್ರೂ ಕೂಡ ಪರವಾಗಿಲ್ಲ. ಇವೆಲ್ಲ ಕೂಡ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಎಲ್ಲಿವರೆಗೂ ಅಂದರೆ ನೋಡಿ ಕಲರ್ ತುಂಬಾ ಚೆನ್ನಾಗಿ ಗಾಢವಾಗಿ ಬಿಡುತ್ತೆ. ಇದು ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ಇದು ಬಿಡಬೇಕಾಗುತ್ತೆ. 15 ನಿಮಿಷ ಬಿಟ್ಟು ಮತ್ತೆ ಸ್ವಲ್ಪ ಕಲಿಸ್ಕೊಂಡು ತಗೊಳ್ಳಿ. ನೋಡಿ ಇವಾಗ ಒಂದು 15 ನಿಮಿಷ ಬಿಟ್ಟೆ, ಗಟ್ಟಿ ಆಗ್ತಾ ಬರುತ್ತೆ. ಇನ್ನೊಂದು ಸ್ವಲ್ಪ ಕಲಸಿ ನೀವು ಇದೇನು ಮಾಡಬೇಕಂದ್ರೆ ಒಂದು 4 ರಿಂದ 5 ಗಂಟೆಗಳ ಕಾಲ ಬಿಡಬೇಕಾಗತ್ತೆ. ನೀವು 4 ರಿಂದ 5 ಗಂಟೆಗಳ ಕಾಲ ಬಿಟ್ಟಾಗ ಎಷ್ಟು ಚೆನ್ನಾಗಿ ಕಲರ್ ಬಿಡುತ್ತೆ ಅಂದರೆ ನೋಡಿ, ನಿಮಗೆ ಆಶ್ಚರ್ಯಪಟ್ಟು ಬಿಡ್ತೀರ ನೀವು ಕೂಡ. ನಾನು ಇವಾಗ ಇದು 4 ರಿಂದ 5 ಗಂಟೆಗಳ ಕಾಲ ನಾವು ಬಿಡ್ತೀವಲ್ವ, ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಈ ಥರ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ತಾ ಇರುವಾಗ ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ನೋಡಿ. ಇದೇ ರೀತಿ ನಾವು ಒಂದು 2 ಗಂಟೆಗಳ ಕಾಲ ಬಿಟ್ಟಾಗ ಒಂದೊಂದು ಸ್ವಲ್ಪ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಇದೇ ಪ್ರೊಸೆಸಿಂಗ್ ಒಂದು 5 ರಿಂದ 6 ಗಂಟೆಗಳ ಕಾಲ ಮಾಡ್ಕೊಂಡ್ಬಿಡಿ. ಎಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನೋಡಿ ನೀವು ಕೂಡ. ನಿಮಗೆ ಟೈಮ್ ಇದ್ದರೆ ನೀವು ಕೈ ಆಡಿಸಿ, ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು. ಇವಾಗ ನಿಮಗೆ ಲಾಸ್ಟಿಗೆ ನೋಡಿದ್ರೆ ನೀವು ಕೂಡ ಶಾಕ್ ಆಗಿಬಿಡ್ತೀರ ಸ್ನೇಹಿತರೆ. ಇಷ್ಟು ಕಪ್ಪವಾಗಿ ಗಾಢವಾಗಿ ಕಲರ್ ಬರುತ್ತೆ ಅಂತ ನೋಡಿ ನೀವು ಕೂಡ. ಇವಾಗ ನೋಡಿ ಒಂದು 6 ಗಂಟೆಗಳ ಕಾಲ ಬಿಟ್ಟೆ, ಎಷ್ಟು ಚೆನ್ನಾಗಿ ಗಾಢವಾಗಿರುವಂಥದ್ದು. ಇದನ್ನೇ ನೀವು ತಲೆಗೆ 1 ಅವರ್ ಮುಂಚೆ ಹಚ್ಕೊಂಡು ತಲೆ ಸ್ನಾನ ಮಾಡಿಬಿಟ್ರೆ ಸಾಕು, ನಿಮ್ಮ ಕೂದಲು ಬಿಳಿ ಕೂದಲು ಕಪ್ಪಗಾಗುತ್ತೆ ಸ್ನೇಹಿತರೆ. ಹಾಗಿದ್ದರೆ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಖಂಡಿತವಾಗಿ 4 ಜನರಿಗೆ ಶೇರ್ ಮಾಡಿದ್ರೆ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ. ಹಾಗಿದ್ರೆ ಇದೇ ಹೊಸ ಹೊಸ ವಿಡಿಯೋ ತೊಗೊಂಡು ಬರ್ತೀನಿ. ಹಾಗೆ ನೀವು ವಿಡಿಯೋ ಇಲ್ಲಿಗೆ ಎಂಡ್ ಆಗಿದೆ ಅಂತ ತಿಳ್ಕೊಬೇಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಕೂಡ ಬರ್ತಾ ಇರೋವಂಥದ್ದು, ಅದು ಕೂಡ ನೋಡ್ಕೊಂಡು ಹೋಗಿಬಿಡಿ. ಅದು ಕೂಡ ನ್ಯಾಚುರಲಾಗಿ ಬಿಳಿ ಕೂದಲನ್ನು ಕಪ್ಪು ಮಾಡುವಂಥ ಟಿಪ್ಸ್ ಕೊಡ್ತೀನಿ, ಹೋಗಿ ನೋಡಿ. ಈ ವಿಡಿಯೋದಲ್ಲಿ ಯಾವ ರೀತಿ ಮಾಡ್ತಾರೋ ಅದು ಕಲರ್ ಅಂತ ತೋರಿಸ್ತೀನಿ. ಈ ಥರ ಕೂಡ ನೀವು ಕಲರ್ ಬಿಳಿ ಕೂದಲಿಗೆ ಹಚ್ತಾ ಬಂದರೆ ನಿಮ್ಮ ಬಿಳಿ ಕೂದಲು ಕಪ್ಪಗಾಗ್ತಾ ಬರುತ್ತೆ ಸ್ನೇಹಿತರೆ. ಹಾಗಾದರೆ ಯಾರಿಗೆಲ್ಲ ಬಿಳಿ ಕೂದಲ ಸಮಸ್ಯೆ ತುಂಬಾ ಇದೆ, ಹೇರ್ ಫಾಲ್ ಕೂಡ ತುಂಬಾ ಆಗ್ತಾಯಿದೆ, ನಮಗೆ ಕೂದಲು ಬೆಳವಣಿಗೆ ಆಗ್ತಾಯಿಲ್ಲ, ನಮಗೆ ತುಂಬಾ ಜಾಸ್ತಿ ಕೂದಲು ಕೂಡ ಉದುರ್ತಾ ಇರುವಂಥ ಸಮಸ್ಯೆಗಳು ಆಗಿದ್ದರೆ ಈ ಥರ ಕೂಡ ನೀವು ಕಲರ್ಗಳು ಯೂಸ್ ಮಾಡ್ತಾ ಬರ್ಬೋದು. ಯಾಕಂದರೆ ಜಾಸ್ತಿನೇ ಕೆಮಿಕಲ್ ಕಲರ್ಗಳು ಯೂಸ್ ಮಾಡೋದ್ರಿಂದ ಕೂಡ ನಮಗೆ ಜಾಸ್ತಿ ಈ ರೀತಿ ಸಮಸ್ಯೆಗಳೆಲ್ಲ ಕೂಡ ಉಂಟಾಗ್ತಾ ಇರುತ್ತೆ. ಆವಾಗ ನಾವು ಈ ಥರ ಕೂಡ ಟ್ರೈ ಮಾಡ್ತಾ ಇದ್ದರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ನೋಡಿ ನಾನು ಕಲಿಸ್ತಾ ಇರುವಂಥ ಕಲರ್ ಎಷ್ಟು ಕಪ್ಪಗಾಗಿರುವಂಥದ್ದು, ತುಂಬಾ ಕಪ್ಪಗಾಗುತ್ತೆ ಸ್ನೇಹಿತರೆ. ಎಷ್ಟೇ ಬಿಳಿ ಕೂದಲು ಇರಲಿ, ಅವ್ರಿಗೆ ಈ ಕಲರ್ ಹಚ್ಚಿಬಿಟ್ರೆ ಸಾಕು, ಬಿಳಿ ಕೂದಲು ಮತ್ತೊಂದು ಸರ್ತಿ ಅವ್ರ ತಲೆಯಲ್ಲಿ ಕಾಣಿಸೋದು ಕೂಡ ಇಲ್ಲ, ಅಷ್ಟು ಕಪ್ಪಗಾಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಟ್ರೈ ಮಾಡ್ಬೋದು, ಎಷ್ಟೇ ವಯಸ್ಸಾದರೂ ಇರಲಿ ಅವರಿಗೂ ಕೂಡ ಈ ರೀತಿ ಕಲರ್ ಹಚ್ಬೋದು. ಹಾಗಿದ್ರೆ ಈ ಥರ ಕಲರ್ ರೆಡಿ ಮಾಡೋದಕ್ಕೆ ಯಾವ ರೀತಿ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಇವಾಗ ವೀಕ್ಷಕರೇ ಕಲರ್ ರೆಡಿ ಮಾಡೋದಕ್ಕೆ ಏನು ತೊಗೊಂಡಿದ್ದೀನಿ ಅಂದರೆ, ಒಂದು ನೋಡ್ತಾ ಇರ್ಬೋದು ನಿಶಾ ಮೆಹಂದಿ ತೊಗೊಂಡಿದ್ದೀನಿ, ಅದರ ಜೊತೆಗೆ ಒಂದು ನೀಪುರ್ ಮೆಹಂದಿ ತೊಗೊಂಡಿದ್ದೀನಿ. ನಿಶಾ ಮತ್ತು ನೀಪುರ್ ಎರಡೂ ಕೂಡ ಮಿಕ್ಸ್ ಮಾಡಿ ಯಾವ ರೀತಿ ನಮ್ಮ ತಲೆಗೆ ಮೆಹಂದಿ ನಾವು ಹಚ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು ಅಂತ ತೋರಿಸ್ತಾ ಇರುವಂಥದ್ದು ರೀತಿ. ಅದಕ್ಕಾಗಿ ಫಸ್ಟಿಗೆ ನೋಡಿ ನಾನು ಒಂದು ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ. ಕಬ್ಬಿಣದ ಬಾಣಲಿ, ಕಡಾಯಿ, ಹಂಚು ಏನಾದರೂ ಇರಲಿ ತೊಗೋಬೋದು. ಇವಾಗ ಒಂದು ಸಣ್ಣದು ಕಡಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಫಸ್ಟಿಗೆ ಏನು ಮಾಡ್ತೀನಿ ಅಂತಂದರೆ ಸ್ನೇಹಿತರೆ, ಒಂದು 10 ರುಪೀಸ್ ಇರುವಂಥ ನಿಶಾ ಮೆಹಂದಿ ಪುಡಿ ತೊಗೊಂಡಿದ್ದೀನಿ. ಈಗ ಎಲ್ಲರೂ ಕೂಡ ಕೆಮಿಕಲ್ ಎಲ್ಲರೂ ಯೂಸ್ ಮಾಡ್ತಾನೆ ಇರ್ತಾರೆ. ನಿಶಾ ಮೆಹಂದಿ ಅಲ್ಲಿ ಬೇರೆ ಬೇರೆ ರೀತಿ ಮೆಹಂದಿ ಪ್ಯಾಕೆಟ್ಗಳು ಯೂಸ್ ಮಾಡ್ತಾ ಇರ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಅವರಿಗೆ ಈ ಥರ ಮೆಹಂದಿ ಯೂಸ್ ಮಾಡೋರಿಗೆ ನ್ಯಾಚುರಲ್ ಆಗಿರುವಂಥ ಕಲರ್ ಕೊಟ್ಟರೆ ಅವ್ರು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಆವಾಗ ನಾವು ಏನು ಮಾಡಬೇಕಂದ್ರೆ ಈ ಥರ ಅವರಿಗೆ ಸ್ವಲ್ಪ ನ್ಯಾಚುರಲಾಗಿ ಕಲರ್ ಯೂಸ್ ಮಾಡೋದಕ್ಕೆ ಸಹಾಯ ಮಾಡಿಕೊಡ್ಬೋದು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೇನೆ, ಫಸ್ಟಿಗೆ ನೋಡ್ತಾ ಇರ್ಬೋದು ನಾನು ನೀಪುರ್ ಮೆಹಂದಿ ತೊಗೊಂಡಿದ್ದೀನಲ್ವ, ಅದು ಕೂಡ 10 ರುಪೀಸ್ ನೀಪುರ್ ಮೆಹಂದಿ ತೊಗೊಂಡಿರೋದು. ಅದು ಫಸ್ಟಿಗೆ ಹಾಕ್ಕೊಳ್ಳೋಣ ಬನ್ನಿ. ಅವಲ ಮೆಹಂದಿ ಕೂಡ ಅಂತಾರೆ, ನೀಪುರ್ ಮೆಹಂದಿ ಕೂಡ ಅಂತೀವಿ. ಇವಾಗ ನೋಡಿ ನಾನು 10 ರುಪೀಸ್ ಇರುವಂಥ ನೀಪುರ್ ಮೆಹಂದಿ ಫಸ್ಟಿಗೆ ಹಾಕಿದ್ದೀನಿ ಬಾಣಲಿಯಲ್ಲಿ. ಆಮೇಲೆ ನಾನು ನಿಶಾ ಮೆಹಂದಿ ಹಾಕ್ತಾ ಇರೋದು, ಬ್ಲ್ಯಾಕ್ ಮೆಹಂದಿ. ಒಬ್ಬರಿಗೆ ಶೈನ್ ಬೇಕಾದರೆ ಶೈನ್ ರೀತಿ ಕೂಡ ರೆಡ್ ಕಲರ್ ಸಿಗುತ್ತೆ, ಶೈನ್ ಆಗಿರುವಂಥ ಕಲರು. ಯಾರಿಗೆ ಬ್ಲ್ಯಾಕ್ ಆಗಿ ಇಷ್ಟ ಆಗುತ್ತೆ ಅವ್ರಿಗೆ ಬ್ಲ್ಯಾಕ್ ತೊಗೋಬೋದು. ಆಮೇಲೆ ಇದಕ್ಕೆ ಏನು ಮಾಡಬೇಕಂದ್ರೆ ನೋಡಿ ಹೀನಾ ಮೆಹಂದಿ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ. ಇವು ಕೂಡ 3 ಕರೆಕ್ಟಾಗಿ ಹಾಕ್ಕೊಂಡ್ಬಿಡಿ, ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ತುಂಬಾ ಬ್ಲ್ಯಾಕ್ ಆಗುತ್ತೆ ಕೂದಲು. ನೋಡಿ ನ್ಯಾಚುರಲಾಗಿ ನಿಮಗೆ ತಲೆಗೆ ಅರ್ಧ ರಿಸಲ್ಟ್ ಸಿಕ್ಕರೆ ಅದರಿಂದ ಕೆಮಿಕಲ್ ಯೂಸ್ ಮಾಡಿರ್ತೀವಲ್ಲ, ಇವೆಲ್ಲನೂ ಕೂಡ ಮಿಕ್ಸ್ ಮಾಡೋದ್ರಿಂದ ಮತ್ತಷ್ಟು ಚೆನ್ನಾಗಿ ನಮ್ಮ ಕೂದಲಿಗೆ ಕಲರ್ ಜಾಸ್ತಿನೇ ಸಿಗುತ್ತೆ. ಹಾಗಾಗಿ ಈ ಥರ ನೀವು ಯೂಸ್ ಮಾಡಿಬಿಟ್ರೆ ಮತ್ತೆ ನೀವು ಕಲರ್ ಹಚ್ಚೋದಕ್ಕೆ ಹೋಗೋಲ್ಲ, ಅಷ್ಟು ಚೆನ್ನಾಗಿ ಕಪ್ಪಗಾಗುತ್ತೆ ಕೂದಲು.
ಈ ಥರವಾಗಿ ಕೂಡ ನೀವು ಬಳಸ್ತಾ ಇರ್ಬೋದು. ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾನು ಕಲಿಸ್ತಾನೇ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬ್ರಷಿನ ಸಹಾಯದಿಂದ ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ನೀವು ಬೆಳಗ್ಗೆ ಹಚ್ಕೋಬೇಕಂತ ಅಂದ್ಕೊಂಡ್ರೆ ಇದು ರಾತ್ರಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ. ಈ ಥರ ರಾತ್ರಿ ರೆಡಿ ಮಾಡಿ ಇಟ್ಕೊಂಡ್ರೆ ಬಂದರೆ ಬೆಳಗ್ಗೆವರೆಗೂ ತುಂಬಾ ಚೆನ್ನಾಗಿ ಒಳ್ಳೆ ಕಲರ್ ಸಿಗುತ್ತೆ. ಇವಾಗ ಬ್ರಷ್ನಿಂದ ಚೆನ್ನಾಗಿ ಕಲಿಸ್ತಾನೇ ಇದ್ದೀನಿ. ಬಾಣಲಿ ಪೂರ್ತಿ ಎಲ್ಲ ಕಡೆ ಚೆನ್ನಾಗಿ ರೀತಿ ಹಚ್ಕೋಬೇಕಾಗತ್ತೆ ನೋಡಿ. ಯಾಕಂದರೆ ಬಾಣಲಿಗೆಲ್ಲ ಹಚ್ಕೊಳ್ಳೋದ್ರಿಂದ ನಮಗೆ ಕಲರ್ ಜಾಸ್ತಿ ಬಿಡುತ್ತೆ. ಯಾಕಂದರೆ ನೋಡಿ ಕಬ್ಬಿಣದ ಬಾಣಲಿ ಅಲ್ವಾ, ಹಾಗಾಗಿ ಕಬ್ಬಿಣದ ಕಲರ್ ಚೆನ್ನಾಗಿ ಬಿಡ್ತಾ ಬರುತ್ತೆ ಕಬ್ಬಿಣದ ಅಂಶದಲ್ಲಿ ಕಲರ್ನಲ್ಲಿ. ಇದು ಯಾಕಪ್ಪ ಈ ರೀತಿ ಮಾಡ್ತೀವಿ ಅಂದರೆ ನೋಡಿ, ನಮಗೆ ಕಪ್ಪು ಕಲರ್ ಬೇಕಂದರೆ ಈ ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ಕೊಳ್ಳಿ. ಆವಾಗ ನಮಗೆ ಕಬ್ಬಿಣದ ಕಲರ್ ಎಲ್ಲ ಅದರಲ್ಲಿ ಬಿಟ್ಕೊಂಡಿರುತ್ತೆ. ನಮ್ಮ ಕೂದಲಿಗೆ ಒಂದು ಒಳ್ಳೆ ಕಬ್ಬಿಣದ ಕಲರ್ ಬಿಟ್ಕೊಳ್ಳೋಂಥ ಅದೇ ನ್ಯಾಚುರಲ್ ಆಗಿರುವಂಥದ್ದು ಕಪ್ಪು ಕಲರ್ ಸಿಗುತ್ತೆ ನೋಡಿ. ಹಾಗಾಗಿ ಇವಾಗ ಮೆಹಂದಿ ನೋಡ್ತಾ ಇರ್ಬೋದು, ನಾನು ಮಿಕ್ಸ್ ಮಾಡಿದ್ದೀನಿ ಅರ್ಧ. ಇವಾಗಲೇ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೇಂಜ್ ಆಗಿರುವಂಥದ್ದು. ಹಾಗೆ ನಾವು ಈ ರಾತ್ರಿ ಇಡೀ ಬಿಟ್ವಿ ಅಂದರೆ ನಮಗೆ ತುಂಬಾ ಕಪ್ಪಗಾಗುತ್ತೆ. ಈ ಥರ ನೀವು 10 ರುಪೀಸ್ ಮೆಹಂದಿ ಪ್ಯಾಕೆಟ್ ತೊಗೊಂಡು ನೀವು ಈ ತಲೆ ಪೂರ್ತಿ ಕೂಡ ಈ ರೀತಿ ಹಚ್ಕೋಬೋದು. ಇವಾಗ ಒಂದು ಮುಚ್ಚಳ ಮುಚ್ಚಿ ನಾನು ರಾತ್ರಿ ಬಿಡ್ತೀನಿ, ಬೆಳಗ್ಗೆ ಹೊತ್ತಿಗೆ ತೋರಿಸ್ತೀನಿ. ಇವಾಗ ಸ್ನೇಹಿತರೆ ಬೆಳಗ್ಗೆ ಟೈಮ್ ನಾನು ಇವಾಗ ಕಲರ್ ಯಾವ ರೀತಿ ರೆಡಿ ಆಗಿರೋದಂತ ನೋಡೋಣ. ರಾತ್ರಿ ಎಲ್ಲ ಬಿಟ್ಟಿದ್ದೆ, ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದು, ಹಾಗೆ ಎಷ್ಟು ಶೈನಿಯಾಗಿ ಕೂಡ ಕಲರ್ ಬಿಟ್ಕೊಂಡಿರೋಂಥದ್ದು ನೋಡಿ. ವಾವ್! ತುಂಬಾ ನ್ಯಾಚುರಲಾಗಿ ಯೂಸ್ ಮಾಡೋರಿಗೆ ತುಂಬಾ ಒಳ್ಳೆ ಕಲರ್ ಅನ್ಬೋದು. ಯಾಕಂದರೆ ಈ ಥರ ಕೂಡ ನಾವು ಯೂಸ್ ಮಾಡ್ತಾ ಬಂದರೆ ನಮಗೂ ಕೂಡ ತುಂಬಾ ಒಳ್ಳೆಯದು. ಕೆಮಿಕಲ್ ಬಳಸೋದು ಬಿಟ್ಬಿಡ್ತೀವಿ ಈ ಥರ ನ್ಯಾಚುರಲ್ ಆಗಿರುವಂಥ ಕಲರ್ ಯೂಸ್ ಮಾಡ್ತಾ ಬಂದರೆ. ಹಾಗಾಗಿ ನೋಡಿ ಕೆಮಿಕಲ್ ಯೂಸ್ ಮಾಡೋರಿಗೆ ಸ್ವಲ್ಪ ಈ ರೀತಿ ಡಿಫ್ರೆಂಟಾಗಿ ನಾವು ಈ ಥರ ಮಾಡಿಕೊಟ್ರೆ ಅವರು ಕೂಡ ಯೂಸ್ ಮಾಡೋರಿಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತಾ ಇರುತ್ತೆ. ಹಾಗಾಗಿ ನೋಡಿ ಇವಾಗ ಎಲ್ಲ ಕಡೆ ನೋಡಿ ಕಬ್ಬಿಣದ ನಾವು ಬಾಣಲೆಯಲ್ಲಿ ಮಾಡಿರ್ತೀವಿ, ಅದಕ್ಕೋಸ್ಕರ ಎಷ್ಟು ಕಪ್ಪು ಕಲರ್ ಬಂದಿರುತ್ತೆ ನೋಡಿ. ಆಮೇಲೆ ನೋಡಿ ಕೆಳಗಡೆ ಎಲ್ಲ ಹಾಗೆ ಇರೋದು. ಆಮ್ಯಾಗ ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ನೀವು ರಾತ್ರಿ ಹೊತ್ತಿಗೆ 1-2 ಸರ್ತಿ ಮಿಕ್ಸ್ ಮಾಡಿ ಕೂಡ ಇಟ್ಕೋಬೋದು. ಆವಾಗ ಪೂರ್ತಿ ಎಲ್ಲನೂ ಕೂಡ ಮೆಹಂದಿ ಎಲ್ಲ ಕಪ್ಪಗಾಗುತ್ತೆ. ಇಲ್ಲ ಅಂದರೆ ಫಸ್ಟಿಗೆ ನೋಡ್ತಾ ಇರ್ಬೋದು ಮೇಲೆ ಎಲ್ಲ ಕಪ್ಪು ಕಲರ್ ಬಿಟ್ಕೊಂಡಿರುತ್ತೆ. ಆವಾಗ ಮತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೋಬೋದು. ಅಪ್ಲೈ ಮಾಡಿಕೊಂಡು 1-2 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ನಿಮ್ಮ ಕೂದಲು ಕಪ್ಪು ಹಾಗೆ ಶೈನಿಯಾಗಿರುತ್ತೆ ಕೂದಲು. ನೋಡಿ ಎಷ್ಟು ಕಪ್ಪಗಾಗಿರುವಂಥದ್ದು ಕಲರು, ತುಂಬಾ ಕಪ್ಪಗಾಗಿರುವಂಥದ್ದು ಸ್ನೇಹಿತರೆ. ಯಾರೆಲ್ಲ ಕೆಮಿಕಲ್ ಇರುವಂಥ ಮೆಹಂದಿಗಳು ಯೂಸ್ ಮಾಡ್ತಿರ್ತಾರಲ್ಲ ಅವರಿಗೂ ಕೂಡ ಒಳ್ಳೆಯದು. ಈ ಥರ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ನೀಶಾ ಮೆಹಂದಿ ಅಂತೀವಿ, ಅದರಲ್ಲಿ ಸ್ವಲ್ಪ ಕೆಮಿಕಲ್ ಹಾಕಿರ್ತಾರೆ. ಅವರಿಗಾದರೂ ಕೂಡ ಈ ಥರ ನೀವು ಮಿಕ್ಸ್ ಮಾಡಿ ಹಾಕ್ಕೊಂಡ್ವಿ ಅಂದರೆ ನಾವು ಚೆನ್ನಾಗಿ ನಮಗೂ ಕೂಡ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ರೆಡಿ ಆಗುತ್ತೆ. ಹಾಗಾಗಿ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು. ನೋಡಿ ನಾನು ಕಲಿಸಿರೋಂಥ ಮೆಹಂದಿ ಎಷ್ಟು ಕಲರ್ ಬಂದಿರೋದಲ್ವಾ, ಈ ಥರ ಕೂಡ ಕಲರ್ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು. ಈ ರೀತಿ ಮಾಡಿಕೊಂಡು ನೀವು ತಲೆಗೆ ಹಚ್ಕೊಂಡ್ಬಿಟ್ರೆ 6 ತಿಂಗಳಿಗೆ ಒಂದು ಸರ್ತಿ ಹಚ್ಕೊಂಡ್ರೂ ಕೂಡ ಸಾಕಾಗುತ್ತೆ ನೋಡಿ. ನಾನು ತಲೆಗೂ ಕೂಡ ಹಚ್ತಾ ಇರೋದು ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ ನಾನು ತಲೆ ಪೂರ್ತಿ ಎಲ್ಲ ಕಡೆ ಹಚ್ತಾ ಇರ್ತೀನಿ. ಈ ಥರ ಒಂದು ಬ್ರಷ್ನಿಂದನೇ ಹಚ್ಕೊಳ್ಳಿ, ಕೈಯಿಂದನೇ ಕೂಡ ಹಚ್ಕೋಬೋದು. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಹಚ್ಕೊಂಡ್ಬಿಡಿ ನಿಮ್ಮ ತಲೆಗಲ್ಲಿ. ಈಗ ನೋಡಿ ನಾನು ಬಿಳಿ ಕೂದಲು ಇರಲಿ ಕಪ್ಪು ಕೂದಲು ಇರಲಿ ಈ ಥರ ಹಚ್ತಾ ಬಂದರೆ ನಮಗೇನಾಗುತ್ತೆ ಅಂದರೆ ಕಪ್ಪು ಕೂದಲು ಹಾಗೆ ಕಪ್ಪಾಗೆ ಉಳಿಯುತ್ತೆ, ಬಿಳಿ ಆಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಈ ಥರ ಟ್ರೈ ಮಾಡ್ತಾ ಇರ್ಬೋದು. ನೋಡಿ ಪೂರ್ತಿ ತಲೆ ಎಲ್ಲ ನಾನು ಈ ರೀತಿ ಬ್ರಷಿನಿಂದ ಹಚ್ತಾ ಇರ್ತೀನಿ. ಸ್ವಲ್ಪ ಮಧ್ಯದಲ್ಲಿ ಕೂಡ ಚೆನ್ನಾಗಿ ಹಚ್ಕೊಳ್ಳಿ, ಯಾಕಂದರೆ ಬುಡದಲ್ಲಿ ಚೆನ್ನಾಗಿ ಹಚ್ಕೊಂಡ್ವಿ ಅಂದರೆ ನಮ್ಮ ಕೂದಲು ಬಿಳಿ ಕೂದಲು ಕಪ್ಪಾಗಿ ಹೋಗುತ್ತೆ. ಹಾಗೆ ಮುಂದೆ ಬೆಳೆಯುವಾಗ ಕೂಡ ನಮ್ಮ ಕೂದಲು ಹಾಗೆ ಕಪ್ಪುಗಾಗಿ ಬೆಳೆಯುತ್ತೆ. ಈಗ ನೋಡಿ ಎಲ್ಲ ಕಡೆ ಇದೇ ಥರವಾಗಿ ಹೇರ್ ಪ್ಯಾಕ್ ಮೆಹಂದಿ ಎಲ್ಲ ಹಚ್ಕೊಂಡು 1-2 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿಬಿಡಿ. ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್